ನಮಸ್ತೆ ಗೆಳತಿ, ನನ್ನ ಹೆಸರು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಎಲ್ಲರೇ ಹೊರಗೆ ಹೋಗ್ಲಾಕತ್ತಿದ್ವಿ ಇವಾಗ ಬ್ಯಾಸ್ಗಿದಾಗ ಅಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಅಂತೂ ಕಂಪಲ್ಸರಿ ಅಪ್ಲೈ ಮಾಡ್ಕೊಂಡು ಹೋಗೇಬೇಕಾಗ್ತದ. ಇಲ್ಲ ಅಂದ್ರೆ ಸ್ಕಿನ್ ಎಲ್ಲ ಟ್ಯಾನ್ ಆಗಿಬಿಡ್ತದ, ಎಲ್ಲ ಕಳೆಗುಂದ್ಬಿಡ್ತದ, ಒಂಥರ ಡಲ್ ಆಗಿ ಕಾಣಿಸ್ತದ. ಹಂಗಾಗಿ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗ್ರಿ ಅಂತಾರೆ. ಆಮೇಲೆ ಈಗಂತೂ ಎಲ್ಲಿ ನೋಡಿದ್ರು ಬರೀ ಸನ್ಸ್ಕ್ರೀನ್ ಲೋಷನ್ ಅಡ್ವರ್ಟೈಸ್ಮೆಂಟೇ ಬರ್ತಿರ್ತಾವ. ಅದಕ್ಕೆ ನಮಗೂ ಒಂದು ಕ್ವಶನ್ ಬರ್ತದೆ, ಸನ್ಸ್ಕ್ರೀನ್ ಲೋಷನ್ ಕಂಪಲ್ಸರಿ ಹಚ್ಕೋಬೇಕೇನೋ, ಹಚ್ಕೊಲಿಲ್ಲ ಅಂದ್ರೆ ನಡೀತದೇನೋ. ಯಾಕಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಪ್ರೈಸ್ ವೈಸ್ ಸ್ವಲ್ಪ ಜಾಸ್ತಿನೇ ಅದ. ಹಾಗಾಗಿ ಇದೊಂದು ಕ್ವಶನ್ ಬರ್ತದೆ, ಬಿಸ್ಕಿಪ್ ಮಾಡಿದ್ರೆ ನಡೀತದೇನೋ, ಹಾಗೇನೆ ನಾವು ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದೇನಂತ. ಹಾಗಾಗಿ ಈ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಆಗ್ತವ, ಏನು ಬೆನಿಫಿಟ್ಸ್ ಆಗ್ತದ, ಮತ್ತು ಯಾರು ಅದನ್ನು ಸ್ಕಿಪ್ ಮಾಡ್ಬೋದು ಮತ್ತು ಯಾರು ಕಂಪಲ್ಸರಿ ಮಿಸ್ ಮಾಡ್ಲಾರ್ದೆ ಹಚ್ಕೋಬೇಕಂತೆಲ್ಲ ಈ ವಿಡಿಯೋದಾಗ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವೇನಾದರೂ ಜಾಸ್ತಿ ಬಿಸಿಲಲ್ಲಿ ಓಡಾಡಿಕೊಂಡು ಕೆಲಸ ಮಾಡಕತ್ತಿದ್ರಿ ಅಂತಂದ್ರೆ, ಅಥವಾ ಜಾಸ್ತಿ ಬಿಸಿಲಾಗೆ ತಿರುಗಾಡೋದಿತ್ತು, ಬಿಸಿಲಿದ್ದಾಗೆ ಹೊರಗಡೆ ಬರ್ತೀರಿ ಅಂತೆಲ್ಲ ಹಂಗಿತ್ತು, ಅಥವಾ ಮದ್ವೆ ಏನಾರ ಫಂಕ್ಷನ್ಸ್ ಇದ್ದಾಗೂ ಬರೀ ಓಡಾಟ ಎಲ್ಲ ಜಾಸ್ತಿ ಇರ್ತದ, ಬಿಸಿಲು ನೆರಳು ಏನೋ ಲೆಕ್ಕಿಸದೆ ಕೆಲಸ ಮಾಡ್ತಿರ್ತೀವಿ. ಸೊ ಆ ಟೈಮ್ದಾಗ ನೀವು ಇದ್ದಿದ್ರಿ ಅಂತಂದ್ರೆ ಕಂಪಲ್ಸರಿ ನೀವು ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡಿರಿ, ಸನ್ಸ್ಕ್ರೀನ್ ಲೋಷನ್ ಹಚ್ಕೊರಿ. ಇಲ್ಲಾಂದ್ರೆ ಬಿಸಿಲಿನಾಗ ಜಾಸ್ತಿ ಓಡಾಡೋದ್ರಿಂದ ಏನಾಗ್ತದ, ಬಿಸಿಲಿನಲ್ಲಿ ಇರೋ ಹಾನಿಕಾರಕ ಅದ ಸೂರ್ಯನ ಕಿರಣಗಳೇನಿರ್ತವಲ್ಲ ಅದು ನಿಮ್ಮ ಸ್ಕಿನ್ನಿಗೆ ಹಾಳು ಮಾಡ್ತದೆ. ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು, ಅಥವಾ ರೆಡ್ನೆಸ್ ಆಗ್ಬೋದು, ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಡ್ತದೆ. ಆಮೇಲೆ ಮುಖನೂ ಕಳೆಗುಂದ್ಬಿಡ್ತದೆ, ಅಂದ್ರೆ ಮುಖದ ಮೇಲೆ ಎಲ್ಲ ಡಾರ್ಕ್ ಸ್ಪಾಟ್ಸ್ ಆಗಿಬಿಡ್ತದೆ, ಅಥವಾ ಲಕ್ಷಣನೂ ಅನ್ಸಂಗಿಲ್ಲ, ಅಂದ್ರೆ ಗ್ಲೋ ಇರಂಗಿಲ್ಲ. ಸೊ ನೀವೇನಾರ ಮದ್ವೆ ಫಂಕ್ಷನಿಗೆ ಪ್ರಿಪೇರ್ ಮಾಡಲಕತ್ತಿದ್ರಿ ಮನ್ಯಾಗಂತಂದ್ರೆ ಆ ಮದ್ವೆ ಪ್ರಿಪ್ರೇಷನ್ ಒಳಗೆ ನಿಮ್ಮ ಸ್ಕಿನ್ ಮೇಲೆ ಗ್ಲೋನೇ ಹೊರಟೋಗ್ತದೆ. ಆಮೇಲೆ ಏನೇ ನಾವು ಮೇಕಪ್ ಮಾಡಿಕೊಂಡ್ರು ಇಂಟರ್ನಲ್ಲಿ ಅದು ಸ್ಕಿನ್ ಹೆಲ್ದಿಯಾಗಿರಲಿಲ್ಲ ಅಂತಂದ್ರೆ ಮೇಕಪ್ನು ಸರಿ ಕೂಡಂಗಿಲ್ಲ, ಆಮೇಲೆ ಮುಖನೂ ಚೆಂದ ಕಾಣಿಸಂಗಿಲ್ಲ. ಹಾಗಾಗಿ ಈ ಥರ ಬಿಸಿಲಲ್ಲಿ ಜಾಸ್ತಿ ಓಡಾಡೋದು, ಬಿಸಿಲಿದ್ದಾಗೆ ನೀವು ಮನೆಯಿಂದ ಹೊರಗೆ ಬರೋದು, ಆ ಟೈಪೆಲ್ಲ ಇತ್ತಂದ್ರೆ ನೀವು ಕಂಪಲ್ಸರಿ ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡಿರಿ, ಮತ್ತು ತಪ್ಪದೆ ಅದನ್ನು ದಿನ ಬಳಸ್ರಿ. ಆಮೇಲೆ ಯಾರು ಜಾಸ್ತಿ ಹೊರಗೆ ಓಡಾಟ ಇಲ್ಲ ಅಂದ್ರೆ ಮನೆಯಲ್ಲೇ ಇದ್ದಿರ್ತೀರಿ, ಜಾಸ್ತಿ ಬಿಸಿಲಿದ್ದಾಗಂತೂ ಮನೆಯಿಂದ ಹೊರಗೆ ಬರೋಂಗಿಲ್ಲ, ಮನೆಗೆ ಇದ್ಕೊಂಡು ಕೆಲಸ ಮಾಡತ್ತಿದ್ರಿ ಅಂತಂದ್ರೆ ಅಂಥವ್ರು ಸನ್ಸ್ಕ್ರೀನ್ ಲೋಷನ್ ಸ್ಕಿಪ್ ಮಾಡಿದ್ರೆ ನಡೀತದ. ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದ್ರಿಂದ ಏನು ಪ್ರಯೋಜನಗಳು ಆಗ್ತವಂತಂದ್ರೆ, ಈ ಸನ್ಸ್ಕ್ರೀನ್ ಲೋಷನ್ ಹಾನಿಕಾರಕ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡ್ತದೆ. ಸೂರ್ಯನ ಹಾನಿಕಾರಕ ಕಿರಣಗಳಾದ UVA ಮತ್ತು UVB ರೇಸಿಂದ ಈ ಸನ್ಸ್ಕ್ರೀನ್ ಲೋಷನ್ ಒಂದು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ವರ್ಕ್ ಮಾಡ್ತದ. ಇದರಿಂದ ಅವು ಹಾನಿಕಾರಕ ಸೂರ್ಯನ ಕಿರಣಗಳು ನಮ್ಮ ಸ್ಕಿನ್ನಲ್ಲಿ ಪೆನಿಟ್ರೇಟ್ ಆಗೋದಿಲ್ಲ. ಹಂಗೆ ಆಗಲಿಲ್ಲ ಅಂತಂದ್ರೆ ನಮ್ಮ ಸ್ಕಿನ್ ಹೆಲ್ದಿ ಆಗಿಡ್ತದ, ಅಂದ್ರೆ ನಮ್ಮ ತ್ವಚೆಯ ಆರೋಗ್ಯ ಕ್ಷೀಣಿಸಂಗಿಲ್ಲ. ಸನ್ಸ್ಕ್ರೀನ್ ಲೋಷನ್ ಹೈಪರ್ ಪಿಗ್ಮೆಂಟೇಷನ್ ಆಗೋದ್ರಿಂದ ತಡೆಗಟ್ಟುತ್ತದೆ. ಹೈಪರ್ ಪಿಗ್ಮೆಂಟೇಷನ್ ಅಂದ್ರೆ ಈಗ ಸನ್ರೈಸ್ ಅಂದ್ರೆ ಸೂರ್ಯನ ಕಿರಣಗಳಿಗೆ ಜಾಸ್ತಿ ನಮ್ಮ ಚರ್ಮ ಎಕ್ಸ್ಪೋಸ್ ಆದಾಗ ಏನಾಗ್ತದ, ಅದು ಹಾನಿಕಾರಕ ಸೂರ್ಯನ ಕಿರಣಗಳಿಂದ ಪ್ರೊಟೆಕ್ಟ್ ಮಾಡೋ ಸಲಕ ನಮ್ಮ ಸ್ಕಿನ್ ನ್ಯಾಚುರಲಿ ಆಗಿ ಮಿಲಾನಿನ್ ಅನ್ನೋ ಪಿಗ್ಮೆಂಟ್ ಜಾಸ್ತಿ ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದು ಯಾವಾಗ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತದ ಅವಾಗ ಸ್ಕಿನ್ ಡಿಸ್ಕಲರೇಷನ್ ಆಗ್ತದೆ, ಅಂದ್ರೆ ಅದು ಅಷ್ಟೇ ಬೇರೆ ಕಲರ್ ಆಗಿಬಿಡ್ತದೆ, ಅಂದ್ರೆ ಪ್ಯಾಚಿ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಡ್ತದೆ. ಉಳಿದಿದ್ದು ನಮ್ಮ ನಾರ್ಮಲ್ ಸ್ಕಿನ್ ಕಲರ್ ಇದ್ದಿರ್ತದ. ಯಾವ್ದು ಜಾಸ್ತಿ ಎಕ್ಸ್ಪೋಸ್ ಆಗಿದ್ದಿರ್ತದ ಅದು ಡಾರ್ಕ್ ಆಗಿಬಿಟ್ಟಿರ್ತದೆ. ಸೊ ಈ ಥರ ಸ್ಕಿನ್ ಡಿಸ್ಕಲರೇಷನ್ ಆಗ್ತದೆ. ಇದಕ್ಕೆ ಹೈಪರ್ ಪಿಗ್ಮೆಂಟೇಷನ್ ಅಂತಾರ. ಈ ಥರ ಹೈಪರ್ ಪಿಗ್ಮೆಂಟೇಷನ್ ಆಗೋದ್ರಿಂದ ತಡೆಗಟ್ಟಬೇಕಂದ್ರೆ ತಪ್ಪದೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿಬಿಟ್ಟು ಬಿಸಿಲಿಗೆ ಹೋಗ್ಬೇಕಾಗ್ತದೆ. ಅವಾಗ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಅಥವಾ ಸನ್ ಟ್ಯಾನಿಂಗ್ ಆಗಿರ್ಬೋದು, ಇದೆಲ್ಲ ಆಗೋದ್ರಿಂದ ತಡೆಗಟ್ಬೋದು. ನೆಕ್ಸ್ಟ್, ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದ್ರಿಂದ ಪ್ರೀ ಮ್ಯಾಚರ್ ಏಜಿಂಗ್ ಆಗೋದನ್ನ ತಡೆಗಟ್ಬೋದು. ಅಂದ್ರೆ ಜಾಸ್ತಿ ಸನ್ಲೈಟಿಗೆ ನಮ್ಮ ಸ್ಕಿನ್ ಎಕ್ಸ್ಪೋಸ್ ಆದಂಗೆ ಏನಾಗ್ತದ, ಸ್ಕಿನ್ ಏಜಿಂಗ್ ಆಗ್ತದೆ, ಅಂದ್ರೆ ಯೂತ್ಫುಲ್ ಆಗಿ ಅನ್ಸಂಗಿಲ್ಲ, ಯಂಗ್ ಆಗಿ ಅನ್ಸಂಗಿಲ್ಲ, ಅಂದ್ರೆ ನಮ್ದು ಸ್ಕಿನ್ ಎಲ್ಲ ಸುಕ್ಕುಗಟ್ಟುತ್ತದ. ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿದಾಗ ಏನಾಗ್ತದ, ಆ ರೀತಿ ಆಗ್ಲಾರ್ದಂಗ ನೋಡ್ಕೋತದ. ಅಂದ್ರೆ ನಮ್ಮ ಸ್ಕಿನ್ ಯೂತ್ಫುಲ್ ಆಗಿರಕ ಅದು ಹೆಲ್ಪ್ ಮಾಡ್ತದೆ, ಅಂದ್ರೆ ನಮ್ಮ ಸ್ಕಿನ್ ಪ್ರೀ ಮ್ಯಾಚರ್ ಏಜಿಂಗ್ ಆಗ್ಲಾರ್ದಂಗ ನೋಡ್ಕೋತದ. ಸೊ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಕೊಂಡು ಹೋದಾಗ ಏನಾಗ್ತದೆ, ನಮ್ಮ ಸ್ಕಿನ್ನಿಗೆ ಅದು ಡಿಹೈಡ್ರೇಟ್ ಆಗಕ್ಕೆ ಬಿಡಂಗಿಲ್ಲ, ನಮ್ಮ ಸ್ಕಿನ್ನಾಗಿರೋ ಮಾಯ್ಶ್ಚರ್ ಕಂಟೆಂಟ್ ಲಾಕ್ ಮಾಡಿಬಿಡ್ತದ. ಹಾಗಾಗಿ ನಮ್ಮ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡುತ್ತದದು. ಅದರಿಂದ ಏನಾಗ್ತದ, ಸ್ಕಿನ್ ಡ್ರೈ ಅನ್ಸಂಗಿಲ್ಲ, ಮತ್ತು ಡಲ್ನು ಅನ್ಸಂಗಿಲ್ಲ, ಮತ್ತು ಅದ್ರ ಗ್ಲೋನು ಹೋಗಂಗಿಲ್ಲ.
ನೆಕ್ಸ್ಟ್ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡಾಗ ಸ್ಕಿನ್ ಟೋನ್ ಈವನ್ ಆಗಿ ಅನಿಸ್ತದೆ. ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡ್ಲಾರ್ದೆ ಹೋದಾಗ ಜಾಸ್ತಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗಿದ್ದು ಸ್ಕಿನ್ ಒಂದು ಕಲರ್ ಆಗಿಬಿಟ್ಟಿರ್ತದ, ಉಳಿದಿದ್ದ ಸ್ಕಿನ್ ಇನ್ನೊಂದು ಕಲರ್ ಇದ್ದಿರ್ತದ. ಹಾಗಾಗಿ ಅದು ಒಂಥರ ಅನ್ಈವನ್ ಸ್ಕಿನ್ ಟೋನ್ ಅನಿಸ್ತದೆ, ನೋಡೋಕ್ಕೆ ಚಂದ ಕಾಣಿಸಂಗಿಲ್ಲ. ಸೊ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿದಾಗ ಏನಾಗ್ತದೆ, ಈವನ್ ಸ್ಕಿನ್ ಟೋನ್ ಆಗ್ತದೆ. ಅದರಿಂದ ನಮ್ಮ ಅಪಿಯರೆನ್ಸು ಚಲೋ ಇದ್ದಿರ್ತದ, ಅದರಿಂದ ನಮ್ಮ ಕಾನ್ಫಿಡೆನ್ಸ್ನು ಬಿಲ್ಡಪ್ ಆಗ್ತದೆ. ಕೆಲವೊಂದ್ಸಲ ಜಾಸ್ತಿ ಬಿಸಿಲು ಹತ್ತಿ ನಮ್ಮ ಸ್ಕಿನ್ನಿಗೆ ಒಂಥರ ಇರಿಟೇಷನ್ ಆಗಕ್ಕೆ ಸ್ಟಾರ್ಟ್ ಆಗ್ತದ, ಇಚ್ಚಿ ಆಗ್ತದ, ಅದರಿಂದ ಸಣ್ಣ ಗುಳ್ಳೆಗಳನ್ನು ಆಗ್ಬಿಡ್ತಾವ. ಸೊ ಇದೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದು ಭಾಳ ಚಲೋ. ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಜಾಸ್ತಿ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ಲತ್ತಿತ್ತು ನಮ್ಮ ಸ್ಕಿನ್ ಅಂತಂದ್ರೆ ಅದರಿಂದ ಚರ್ಮ ಹಾಳಾಗೇ ಆಗ್ತದೆ. ಜಾಸ್ತಿ ಅದೇ ಟೈಪ್ ಆಯಿತು ಅಂತಂದ್ರೆ ಅದು ನಮ್ಮ ಸ್ಕಿನ್ನಿಗೆ ಕ್ಯಾನ್ಸರ್ ಕೂಡ ಕಾಸ್ ಮಾಡ್ಬೋದು, ಸ್ಕಿನ್ ಕ್ಯಾನ್ಸರ್ ಕೂಡ ಆಗೋ ಸಾಧ್ಯತೆ ಅದ. ಹಾಗಾಗಿ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಿದಾಗ ಅದು ನಮ್ಗೆ ಈ ಥರ ಎಲ್ಲ ಆಗ್ಲಾರ್ದಂಗೆ ಪ್ರೊಟೆಕ್ಟ್ ಮಾಡ್ತದೆ. ನಮ್ಮ ಸ್ಕಿನ್ನಿಂದು ಇಲಾಸ್ಟಿಸಿಟಿ ಆಗಿರ್ಬೋದು ಅಥವಾ ಸ್ಕಿನ್ ಫರ್ಮ್ ಆಗಿರೋಕೆ 2 ಪ್ರೋಟೀನ್ ಹೆಲ್ಪ್ ಮಾಡ್ತಾವೆ. ಯಾವುದಂತಂದ್ರೆ ಕೊಲಾಜಿನ್ ಮತ್ತು ಎಲಾಸ್ಟಿನ್. ಯಾವಾಗ ನಮ್ಮದು ಸ್ಕಿನ್ ಜಾಸ್ತಿ ಸನ್ಲೈಟಿಗೆ ಎಕ್ಸ್ಪೋಸ್ ಆಗ್ತದೆ ಆವಾಗ ಹಾನಿಕಾರಕ ಸೂರ್ಯನ ಕಿರಣಗಳು ಇವೆರಡೂ ಪ್ರೋಟೀನ್, ಕೊಲಾಜಿನ್ ಮತ್ತು ಇಲಾಸ್ಟಿನ್ ಇವೆರಡೂ ಪ್ರೋಟೀನ್ನ ಬ್ರೇಕ್ ಮಾಡ್ತದೆ. ಆವಾಗ ನಮ್ಮ ಸ್ಕಿನ್ದು ಫರ್ಮ್ನೆಸ್ ಎಲ್ಲ ಹೋಗ್ಬಿಡ್ತದೆ, ಅಂದ್ರೆ ಫರ್ಮ್ ಆಗಿರೋಲ್ಲ ಸ್ಕಿನ್, ಜೋತ್ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಥರ ಸ್ಕಿನ್ ಜೋತ್ ಬೀಳೋದ ಅವಾಯ್ಡ್ ಮಾಡಬೇಕು ಅಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ರೆಗ್ಯುಲರ್ ಆಗಿ ಅಪ್ಲೈ ಮಾಡಬೇಕು. ಈ ಸನ್ಸ್ಕ್ರೀನ್ ಲೋಷನ್ನ ಸ್ಕಿನ್ನ ಪ್ಲಂಪಿಯಾಗಿ ಮತ್ತು ಸಪ್ಪಲ್ಲಾಗಿ ಇಡೋಕ್ಕೆ ಹೆಲ್ಪ್ ಮಾಡ್ತದೆ. ಆಮೇಲೆ ಸ್ಕಿನ್ನಿಗೂ ಫರ್ಮ್ ಆಗಿ ಇಡ್ತದೆ. ಈ ಪ್ರಯೋಜನಗಳು ಹೇಳೋದ್ನಲ್ಲ ಇದ್ರಾಗೆ ನಿಮಗೆ ಗೊತ್ತಾಗಿರ್ಬೋದು. ಇದು ಸನ್ಸ್ಕ್ರೀನ್ ಲೋಷನ್ ಜಸ್ಟ್ ನಮ್ಮ ಚಂದ ಕಾಣಿಸೋ ಸಲುವಾಗಿ ಅಥವಾ ಇದು ಒಂದು ನಮ್ಮ ಮೇಕಪ್ದಾಗ ಇದು ಒಂದು ಪ್ರಾಡಕ್ಟ್ ಇರಬೇಕು ಅಂದ್ರೆ ಮೇಕಪ್ ಎಲ್ಲ ಚಂದ ಕೂಡ್ತದ ಅದ್ರ ಸಲುವಾಗಿ ಅಷ್ಟೇ ಅಲ್ಲ, ಇದು ನಮ್ದು ಚರ್ಮದ ಆರೋಗ್ಯಕ್ಕೆ ಯಾವೆಲ್ಲ ರೀತಿ ಹೆಲ್ಪ್ ಮಾಡ್ತದಂತ ನಾನು ಹೇಳಿದೆ ಪ್ರಯೋಜನಗಳಾದಾಗ. ಹಾಗಾಗಿ ನಮ್ದು ಚರ್ಮದ ಆರೋಗ್ಯ, ನಮ್ಮ ತ್ವಚೆಯ ಆರೋಗ್ಯ ಚಂದ ಇಡೋಕೆ, ಅದು ನರಿಷ್ಟ್ ಆಗಿ ಇಡೋಕೆ, ಆಮೇಲೆ ಸ್ಕಿನ್ ಯೂತ್ಫುಲ್ ಆಗಿ ಇಡೋಕೆ ಇದು ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೋದು ಸ್ಕಿಪ್ ಮಾಡೇ ಬೇಡ್ರಿ. ಆಮೇಲೆ ಇದು ನಮ್ದು ಸ್ಕಿನ್ ಕೇರ್ ರೂಟೀನ್ ಏನಿರ್ತದಲ್ಲ ಅದ್ರಾಗ ಈ ಸನ್ಸ್ಕ್ರೀನ್ ಲೋಷನ್ನು ಆ್ಯಡ್ ಮಾಡ್ಕೊಳ್ಳೋದು ಭಾಳ ಚಲೋ. ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಬರೀ ಬೇಸಿಗೆ ಕಾಲಕ್ಕೆ ಅಷ್ಟೇ ಸೀಮಿತವಾಗಿಲ್ಲ, ಯಾವುದೇ ಕಾಲ ಇರಲಿ, ಅಂದರೆ ಬೇಸಿಗೆ ಕಾಲ ಇರಲಿ, ಮಳೆಗಾಲ ಇರಲಿ, ಚಳಿಗಾಲ ಇರಲಿ, ಯಾವಾಗೇ ನಾವು ಸೂರ್ಯನ ಕಿರಣಗಳಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ಲತ್ತದ ನಮ್ಮ ಸ್ಕಿನ್ ಅಂತ ನಮಗೆ ಗೊತ್ತಾಗ್ತದೋ ಅವಾಗ ನಾವು ಸನ್ಸ್ಕ್ರೀನ್ ಲೋಷನ್ದು ಒಂದು ಪ್ರೊಟೆಕ್ಷನ್ ನಮ್ಮ ಸ್ಕಿನ್ನಿಗೆ ತೊಗೊಂಡು ಹೋಗೋದು ಭಾಳ ಯೂಸ್ಫುಲ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸನ್ಸ್ಕ್ರೀನ್ ಲೋಷನ್ ತೊಗೋಬೇಕೋ ಬೇಡೋ ಅಂತ ಕನ್ಫ್ಯೂಷನ್ ತೆಗಿದ್ರೆ ಈ ವಿಡಿಯೋಯಿಂದ ಸ್ವಲ್ಪ ಹೆಲ್ಪ್ ಆಗ್ಯದ ಅಂತ ಅಂದ್ಕೊಂಡಿನಿ. ನನ್ನ ನೆಕ್ಸ್ಟ್ ವಿಡಿಯೋದಾಗ ನಾನು ಇದರದೇ ಕಂಟಿನ್ಯೂಷನ್ ಮಾಡಕತ್ತೀನಿ. ಏನಂತಂದ್ರೆ ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡಕತ್ರ ಯಾವ್ದು ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡಬೇಕು, ಯಾವ ಥರ ಪರ್ಚೇಸ್ ಮಾಡ್ಬೇಕಂದ್ರೆ ಏನೇನೆಲ್ಲ ನೋಡ್ಬೇಕು ಸನ್ಸ್ಕ್ರೀನ್ ಲೋಷನ್ ಪರ್ಚೇಸ್ ಮಾಡ್ಬೇಕಾರೆ ಅಂತೆಲ್ಲ ಹೇಳ್ತೀನಿ. ಆಮೇಲೆ ನಾ ಯಾವ್ದು ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ ಅದರದ್ದು ರಿವ್ಯೂನು ಕೊಡ್ತೀನಿ ಆ ವಿಡಿಯೋನಾಗ, ಮತ್ತು ಯಾವ ರೀತಿ ಅಪ್ಲೈ ಮಾಡ್ಬೇಕಂತೆಲ್ಲ ಆ ವಿಡಿಯೋದಾಗ ಹೇಳ್ತೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋನು ಮಿಸ್ ಮಾಡ್ಲಾರ್ದೆ ನೋಡ್ರಿ. ಮತ್ತೆ ಈ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.